ಯಾರಾದರೂ ಸಲಹೆ ಕೊಟ್ಟರೆ ಆ ದುರಹಂಕಾರದ ಮಾತುಗಳು. ಯಾರಾದರೂ ಅಂಥ ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥವರು ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳನ್ನು, ದೇಶದ ಗೌರವಾನ್ವಿತ ಗೃಹ ಸಚಿವರ ಬಗ್ಗೆ ಬಳಸಿರ್ತಕ್ಕಂಥ ಪದ, ಒಂದು ಸಂಸ್ಕೃತಿಯನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳ ಅಂತಕ್ಕಂಥದ್ದು ಇವೆಲ್ಲ ಯೋಚನೆ ಮಾಡಬೇಕು. ಇವತ್ತು ದೇಶ ವಿಶ್ವದಲ್ಲೇ 3ನೇ ಸ್ಥಾನಕ್ಕೆ ಹೋಗ್ತಾ ಇದ್ದೇವೆ. ಬಲಾಢ್ಯವಾಗಿ ಬೆಳೀತಾ ಇದ್ದೀವಿ. ತಾಂತ್ರಿಕ ವಿಷಯದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ವಿಶ್ವಕ್ಕೆ ಸರಿಸಾಟಿಯಾಗಿ ಹೊರಟಿದ್ದೇವೆ. ಇಂಥ ದಿನಗಳಲ್ಲಿ ಕರ್ನಾಟಕ ಈ ಪರಿಸ್ಥಿತಿಗೆ ಬಂದರೆ ನಾವು ವಾಜಪೇಯಿ ಅವರಿಗೆ ಅವಮಾನ ಮಾಡಿದಾಗೆ ಅನ್ನೋದು ನನ್ನ ಅಭಿಪ್ರಾಯ. ಆ ನಿಟ್ಟಿನಲ್ಲಿ ಈ ನಾಡಿನ ಜನತೆಗೆ ನಾವು ಅಧಿಕಾರ ಹಿಡಿಬೇಕು ಅಂತ ಅಲ್ಲ, ನೋಡಿದೀವಿ ಇದೆಲ್ಲ. ಬಹುಶಃ 2006, 2007 ನಾನು ಆಕಸ್ಮಿಕವಾಗಿ ಬಿಜೆಪಿ ಜೊತೆ ಸಂಬಂಧ ಬೆಳೆಸ್ತೆ. ಕೆಲವು ನನ್ನಿಂದ ಆಗದೆ ಇರತಕ್ಕಂಥ ತಪ್ಪುಗಳಿಗೆ ನಾನು ತಲೆ ಬೇಸರ ಇಲ್ಲ. ಬಿಜೆಪಿ ಸಹಭಾಗಿತ್ವದಲ್ಲಿ ನಾವೇನು ಮಾಡಿ, ಬಹುಶಃ ಅದೊಂದು ಇತಿಹಾಸದ ಆಡಳಿತ. ಅದು ಬಹುಶಃ ಅವತ್ತಿನ ಆಡಳಿತ ಗೌರವಾನ್ವಿತ ವಾಜಪೇಯಿ ಅತ್ಯಂತ ಉತ್ತಮವಾದಂಥ ಆಡಳಿತದ ಒಂದು ಗೌರವವನ್ನು ಸಲ್ಲಿಸ್ತಕ್ಕಂಥ ಕೆಲಸ 2006-07 ಬಿಜೆಪಿ JDSನ ಸರ್ಕಾರದಲ್ಲಿ ಮಾಡಿ ತೋರಿಸಿದ್ದೆ. ಅದೆಲ್ಲವನ್ನು ಮರುಕಳಿಸಿ ಮಾತನಾಡ್ಲಿಕ್ಕೆ ಹೋಗಲ್ಲ. ನಂತರ 2ನೇ ಬಾರಿ ಆದೆ, ನಾನೇ ಸದ್ಯ ಬೇಗ ಹೋಗೋಣ ಅಂತ ಹೊರಗಡೆ ಬಂದೆ. ಪರಿಸ್ಥಿತಿ ಏನಿತ್ತು ಗೊತ್ತಿತ್ತು ನನಗೆ. ರೈತರಿಗೆ ಮಾತು ಕೊಟ್ಟಿದ್ದೆ, ರೈತರ ಮಾತು ಉಳಿಸ್ಕೊಟ್ರೆ ಹೊರಗಡೆ ಬಂದೆ.